ಇದು ಒಂದಾಯ್ತು. ಇನ್ನಷ್ಟು ಮಾಹಿತಿ ಏನು ಅಂತ ಹೇಳಿದ್ರೆ, ಶರಣಗೌಡ ಸೆಳೆಯೋಕೆ ಯಡಿಯೂರಪ್ಪ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಶರಣಗೌಡ ಸೆಳೆಯೋಕೆ ಜಾತಿ ಅಸ್ತ್ರವನ್ನ ಯಡಿಯೂರಪ್ಪ ಇಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ಅಂಶ. ಬಿಎಸ್ವೈ ಪ್ರಕಾರ ಉತ್ತರ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಸಿಎಂ ಅಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ. ಆಡಿಯೋ ಕ್ಲಿಪ್ ನೋಡ್ತಾ ಇದ್ರೆ ಯಡಿಯೂರಪ್ಪ ಹೇಳಿದ್ರೆ ಸ್ಪೀಕರ್ ರಾಜೀನಾಮೆ ಸ್ವೀಕರಿಸಲೇಬೇಕಾ ಅನ್ನೋದು ಕೂಡ ಈ ಆಡಿಯೋ ಕೇಳಿದಾಗ ಮೂಡುವಂಥ ಪ್ರಶ್ನೆ. ಶರಣಗೌಡ ಸೆಳೆಯೋಕೆ ಯಡಿಯೂರಪ್ಪ ಹಾಗಾದ್ರೆ ಜಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ರ ಅನ್ನುವಂಥದ್ದು ಕೂಡ ಈ ಆಡಿಯೋವನ್ನ ಕೇಳ್ತಾ ಇದ್ದಾಗ ಖಂಡಿತವಾಗೂ ಪ್ರಶ್ನೆಗಳು ಮನಸ್ಸಲ್ಲಿ ಮೂಡುತ್ತೆ. ಬಿ ಎಸ್ ಯಡಿಯೂರಪ್ಪ ಮೊದಲದ್ದು ನಾವು ಸಂಭಾಷಣೆಯನ್ನು ನೋಡಿದ್ವಿ. ಅದು ಶರಣಗೌಡ ನಾಯಕ್ ಮತ್ತು ಶಿವನಗೌಡ ನಾಯಕ್ ಮತ್ತು ಶರಣಗೌಡ ಶಾಸಕರ ಪುತ್ರ ಶರಣಗೌಡ ಮಧ್ಯದ ಸಂಭಾಷಣೆ. ನಾವೀಗ ನೋಡ್ತಾ ಇರುವಂಥ ಮಾಹಿತಿ ಇದು ಯಡಿಯೂರಪ್ಪ ಇರುವಂತಹ ಸಂಭಾಷಣೆಯ ಭಾಗ. ಇದು ಈ ಸಂಭಾಷಣೆಯಲ್ಲಿ ಯಡಿಯೂರಪ್ಪನವರ ವಾಯ್ಸ್ ಇದೆ. ಇದರಲ್ಲಿ ಅವರು ಸ್ಪೀಕರ್ ಬಗ್ಗೆ ಏನು ಮಾತಾಡಲ್ಲ, ಬದಲಾಗಿ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಶರಣಗೌಡನನ್ನ ಸೆಳೆಯೋಕೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಕುಮಾರಸ್ವಾಮಿ ಯಾವ ಸಿಎಂ, ಎಲ್ಲಿ ಸಿಎಂ, ಇಡೀ ಕರ್ನಾಟಕದ ಸಿಎಂ ಕುಮಾರಸ್ವಾಮಿ ಅಲ್ವೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಯಾರು ಅವ್ರನ್ನ ಒಪ್ತಾರೆ ನಿಮ್ಮ ಭಾಗದಲ್ಲಿ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ಮಾತನಾಡಿರೋದು ಅಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇರುವಂಥದ್ದು. ಇದು ನಾವೀಗ ತೋರಿಸ್ತಾ ಇರುವಂಥ ಎರಡನೇ ಕ್ಲಿಪ್, ನೀವು ಕೇಳಿಸ್ಕೊಳ್ತಿರುವಂಥ ಎರಡನೇ ಕ್ಲಿಪ್ ಇದು. ಇದರಲ್ಲಿ ಯಡಿಯೂರಪ್ಪನವರ ಆಡಿಯೋ ಇದೆ. ಅವರು ಜಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡೋಕೆ ಕಾರಣ ಆಗ್ತಿರುವಂತಹ ಆಡಿಯೋ ಕ್ಲಿಪ್ ಇದು. ಶರಣಗೌಡ ವೀರಶೈವರನ್ನ ಮುಖ್ಯಮಂತ್ರಿ ಮಾಡಿದ್ವಿ ಅನ್ನೋ ಒಂದು ಇತಿಹಾಸ ಉಳಿತಿರುತ್ತೆ. ಅವ್ನ ಯಾರು ಕುಮಾರಣ್ಣ ಜಾತಿಯವನಂದ್ರೆ ಸುಡುಗಾಡ, ಸಿದ್ದರಾಮಯ್ಯ ಜಾತಿಯವನಂದ್ರೆ ಸುಡುಗಾಡ. ಖಂಡಿತ. ಈಗ ನಮಗೇನಂದ್ರೆ ಒಂದೇನಪ್ಪ ಲಿಂಗಾಯತರು ಮುಖ್ಯಮಂತ್ರಿ ಮಾಡಿದ್ವಿ, ನಾವು ಕ್ರೆಡಿಟ್ ಇರ್ತದೆ ನಮ್ಗೆ. ಅಲ್ಲ ನಿಮಗಿರ್ತದೆ, ಅದು ಈಗ ಲಾಂಗ್ ಲೈಫ್ ಇರ್ತದೆ. ನಮ್ಮಲ್ಲಿ ಅಲ್ಲಿ MLA ಎಲ್ಲ ಚರ್ಚೆ ಮಾಡುವಾಗ ಸರ್, ಈಗ ಅಲ್ಲೆಲ್ಲ ಕುಂತು ಚರ್ಚೆ ಮಾಡುವಾಗ ಸರ್, ಈ ಶಿವನಗೌಡರು ಮತ್ತು ಈ ಹಿಂದಕ್ಕೇನು ಆಗಿತ್ತಲ್ಲ ಆ ಥರ ನೀವೆಲ್ಲ ಸಫರ್ ಆಗ್ತೀರಿ ಅಂತ ನಮಗೆಲ್ಲ ಭಯ ಪಡೋದು ಸರ್. ಅದು ನಮ್ಮ ಘಟನೆ ಬೇರೆ, ಅದು ಎಲ್ಲ ಆಯ್ತಲ್ಲ ಸರ್, ಅವಾಗ ಆಯ್ತಲ್ಲ ಸರ್, ಅವಾಗ ಆ ಥರದ್ದು ನಮ್ಮ MLA ಕಾಂಗ್ರೆಸ್ BJP ಆ ಥರ ನಮ್ಗೆ ಭಯ ಪಡಿಸ್ತಾರೆ. ಅದು ಶರಣಗೌಡ ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಸಾಹೇಬ್ ಇರ್ತಾರ. ಸಾಹೇಬ್ರದ್ದು ಒಂದು ತೇರಿ ಅಂದರೆ ಮಾತು ಕೊಟ್ಟರೆ ಇಲ್ಲ ಗೊತ್ತು, ಅವ್ರು ಗುಂಡಾಕಿದ್ರು ಮಾತು ಗೊತ್ತು. ಅದು ನಾವು ನೋಡಿದ್ವಿ. ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿಸ್ಬೇಕು ಫೈಲ್ ಕೈ ಹಿಡ್ಕೊಂಬಂದು ಮಾಡಿಸಿದ್ರು. ನಾವೇ ಅವರಿಂದ ಹೋಗ್ಲಾರ ತಪ್ಪು ಮಾಡಿದ್ವಿ. ಅವಾಗ ಆ್ಯಕ್ಚುಲಿ ಸಾಹೇಬ್ರು ಭಾರಿ ಕಮಿಟ್ಮೆಂಟ್. ನೀನು ಧೈರ್ಯ ಮಾಡು, ನಿನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡೋದು ನಮಗೆ ಬಿಡು, ನಾವು ಬಂದು ಕೈ ಕಾಲದ ರೆಡಿ ಮಾಡ್ತೀವಿ ನಿನಗಂತೂ ಸರ್. ಎಲ್ಲ ಮೇಜರ್ ಇತ್ತಿನಿಂದನೇ ಫಾದರ್ ಗೆದ್ದಾವೆ ಸರ್. ಸರ್ ಇತ್ತ ಒಂದಲ್ರಿ ಯಾದಗಿರಿ ಜಿಲ್ಲೆನೇ ಹೊಡೆದಾಗ್ತಾನೆ ಸರ್. ಈ ಹುಡುಗ ಹಂಗದಂಗೆ ಅಷ್ಟು ಆರ್ಗನೈಸೇಷನ್ ಕೆಪಾಸಿಟಿ ಇದೆ ಸರ್. ಮತ್ತು ಅಲ್ಲೆಲ್ಲ ರಾಜು ಇರ್ತಾನೆ, ಎಲ್ಲ ಇರ್ತಾರೆ ಸರ್. ಎಲ್ಲರೂ ಸೇರಿ ಕೈಯಾಗಿ ಗೆಲ್ಸ ಬರೋದು ದೊಡ್ಡ ಸಮಸ್ಯೆ ನಾವದಲ್ಲ ಸರ್. ಇತ್ತ ಸ್ವಂತಕ್ಕೆಲ್ಲ ಕೆಪಾಸಿಟಿ ಇದೆ ಸರ್. ಸರ್ ಹಿಂಗದನ ಇದನ್ನೇ ಮಂತ್ರಿ ಮಾಡಿಬಿಡ್ರಿ ಸರ್, ಮತ್ತು ತಂದು ಏನೇನು ಮಾಡಿ ಅವ್ರ ಫಾದರ್ ಕನ್ವಿನ್ಸ್ ಮಾಡಿಬಿಡ್ತಾನೆ ಸರ್. ಉಳಿದದ್ದು ಮತ್ತೆ ಮಾಡ್ತಾನೆ ಸರ್, ವಿಚಾರ ಮಾಡ್ತಾನೆ. ಒಟ್ಟು ನಿಮ್ಗೆ ರಾಘವೇಂದ್ರ ವಿಜಯೇಂದ್ರ ಶರಣಗೌಡ ಒಬ್ಬತ್ತು ನಿಮ್ಮ ಮಗ ಅಂತ ತಿಳ್ಕೊಂಡ್ರಾಗಿತ್ತು. ಏನ್ರಿ ಅನುಕೂಲ ಬೇರೆ ಯಾವ ಕಾರಣಕ್ಕೂ ಒಂದ್ಸರಿ ನಿಮ್ಗೆ ಭರವಸೆ ಕೊಟ್ಮೇಲೆ, ಮಾತು ಕೊಟ್ಮೇಲೆ ವ್ಯತ್ಯಾಸದ ಪ್ರಶ್ನೆ ಇಲ್ಲ. ನಂಬರ್ 1. ನಂಬರ್ 2, ನಿಮ್ಮ ಫಾದರ್ಗೆ ಹೇಳ್ಬಿಟ್ಟು ನೀ ಬರ್ತಿಲ್ಲ, ಹೇಗೆ ಒಬ್ಬ ನೀನು ಅಲ್ಲಿ ಬಂದಾಗ ನೀನೇ ಕಣ್ಣು ಮುಂದೆ ಎಲ್ಲ ನೋಡ್ತೀಯ. ನಾಳೆ ಒಂದು 9:30 ಲೆಜಿಸ್ಲೇಷನ್ ಏನೋ ಮೀಟಿಂಗ್ ಕರ್ತಿದ್ದಾರೆ ಸರ್. ಬೆಳಗ್ಗೆ ಅವ್ರು ಅಟೆಂಡ್ ಆಗಲಿ, ಅಪ್ಪ ಅಟೆಂಡ್ ಆಗಲಿ. ನೀನು ಬಾಂಬೆಗೆ ಬಾ, ನೋಡು, ಬಂದು ಅಪ್ಪನ ಕನ್ವಿನ್ಸ್ ಮಾಡಿ ರಿಸಿಗ್ನೇಷನ್ ಮಾಡ್ಸೋಕ್ಕೆ ಮಾಡಿಸಿವು. ನೀ ಬಾ ಸರ್. ಸರ್ ನಾನು ಟ್ಯಾಕಲ್ ಮಾಡ್ತೀನಿ ಅವ್ರು ಬರೋದೇ ಬೇಡ. ಏನ್ರಿ ಇವೆಲ್ಲ ನಮ್ಮಲ್ಲೆಲ್ಲ ಸರ್. ಈಗ ಕಾಂಗ್ರೆಸ್ಸಿಂದು ಕೋಟೆ ಸರ್ ನಮ್ಮದೆಲ್ಲ ಕುರುಮಿಟ್ಕಲ್ ಕ್ಷೇತ್ರ. ತಮಗೆಲ್ಲ ಹೆಚ್ಚಿನ ಮಾಹಿತಿ ಇದೆ ಸರ್. ಯಾಕಂದರೆ ಅಲ್ಲಿ ನಾವು ಮುಂದೇನಾದ್ರೂ ಅಂತ ನಿರ್ಧಾರ ತೊಗೊಂಡ್ರೆ ನಿಮ್ಮದು ಆಶೀರ್ವಾದ ನಮಗೆಲ್ಲ ರೀತಿಯಲ್ಲಿ ಇರಬೇಕಾಗಿ ಸಂಪೂರ್ಣ ಚುನಾವಣೆಗೆ. ಯಾಕಂದರೆ ಇವರು ಬಾಬುರಾವ್ನು ಬಂದಾರೆ ಈಗ. ಹೌದು ಸರ್, ಈ ಪ್ರಶ್ನೆ ಬರಲ್ಲ. ಅದೇ ಸರ್. ನಿಮ್ಗೆ ಇನ್ನೂ ಒಳ್ಳೇದಾಗ್ತದೆ, ಈಜಿ. ಚೌಡ ಇನ್ನು ಇನ್ನೊಂದು ಹೇಳ್ತೀನಿ, ನಿನಗೇನು ಮಂತ್ರಿ ಆಗೋ ಅವಕಾಶ ಇದೆಯಲ್ಲ, ನಿಂದು ಪೂರ್ವ ಜನ್ಮದ ಪುಣ್ಯ ಸಾಹೇಬ್ರದ್ದು ಒಂದೇನು, ನೀ ಧೈರ್ಯ ಮಾಡಿ ಹೊಡಿ. ನೀನು ಮಂತ್ರಿನೂ ಆಗ್ತಿದ್ದಿ, ನೀನು ರಿಸಲ್ಟು ಮಾಡಮ್ಮ, 100 ತಿಂಗಳಾಗಲಿ ನಾವು ಫೇಸ್ ಮಾಡೋ ಮಂತ್ರಿ. ಈಗ ನಾನು ರಾಜು ಬಂದು ಇಬ್ಬರು ಕುಂದಿರ್ತೀವಪ್ಪ, ನಾನು ನಿಮ್ಗೆ ಬರ್ದು ಕೊಡ್ತೀನಿ. ರಾಜು ನಾವು ಗೆಲ್ಸಂಬರಲ್ಲ ಅಂತ ನಮ್ಮ ಕ್ಷೇತ್ರದಾಗ ಬಂದು ನಿನಗೆ ಗೆಲ್ಲಿಸ್ತೀವಿ. ನಿನಗೆ ನಾವು ಭರವಸೆ ಕೊಡ್ತೀವಿ, ಅಲ್ಲಿ ದುನಿಯಾದ 100 ತಿಂಗಳಾಗಿ ನಿನಗೆ ಗೆಲ್ಲಿಸ್ತೀವಿ.
ಕೈಕಾಲು ಹಿಡಿತೀವಿ ನಿನ್ನ ಸಂಬಂಧ. ರಾಜು ನಾನು ಇಬ್ಬರಿದ್ರೆ ಸಾಕಲ್ಲಪ್ಪ. ವೆಂಕಟರೆಡ್ಡಿ ಹಾಂ ಅಲ್ಲ, ವೆಂಕಟರೆಡ್ಡಿ ಕೆಲಸ ಮಾಡ್ತಾನಲ್ಲಿ. ವೆಂಕಟರೆಡ್ಡಿ ಮುದ್ನಾಳ್ ಕೆಲಸ ಮಾಡ್ತಾನ, ನಾವು ಮಾಡ್ತೀವಿ, ರಾಜು ಮಾಡ್ತಾನ. ಹಗಲು ರಾತ್ರಿ ಮಾಡ್ತಾ ಇರ್ತೀವಿ ಸರ್. ವೆಂಕಟರೆಡ್ಡಿದು ಅಷ್ಟೇ ಕಾನ್ಸ್ಟಿಟ್ಯೂನ್ಸಿ ಬೋರ್ಡ್ ಚುನಾವಣೆ 20 ಜನ ತಗೊತಾ ಇದ್ದೀವಿ ಸರ್. ಅದನ್ನ 12 ಜನ ಮಂತ್ರಿ ಮಾಡ್ತೀವಿ ಸರ್. ಇನ್ನು 8 ಜನರನ್ನ ಚೇರ್ಮನ್ಗಳು ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಯಾರನ್ನು ಮಂತ್ರಿ ಮಾಡ್ತೀವಿ ಅವ್ರು ಒಂದು 10 crores ಎಲೆಕ್ಷನ್ಗೋಸ್ಕರ ಅಂತ. ನಮಗೆಲ್ಲ ಚುನಾವಣೆಗಳು ಬಂದರೆಲ್ಲ ಖರ್ಚು ವೆಚ್ಚಗಳು 10 ಕೋಟಿ ಕೊಡ್ತೀವಲ್ಲ. ಆಮೇಲೆ ಸರ್ಕಾರ ಇರ್ತದೆ, ಆಮೇಲೆ ಏನು ಬೇಕೋ ಮಾಡೋಣ, ನಾವೆಲ್ಲ ಇರ್ತೀವಲ್ಲ. ನೋಡಯ್ಯ, ನೀನು ನನ್ನ ಸ್ವಂತ ವಿಜಯೇಂದ್ರ ಹೆಂಗೆ ನನ್ನ ಮಗನೋ ಅದೇ ರೀತಿ ನೀನು ಅಂತ ನಾನು ತಿಳ್ಕೊತಾನೆ. ನಿನ್ನ ಜೀವನದಲ್ಲಿ ನಾನು ಭರವಸೆ ಕೊಟ್ಟ ಮೇಲೆ ಇಷ್ಟೊತ್ತಿನಲ್ಲಿ ಹೇಳ್ತಾ ಇದ್ದೀನಿ ನಿನಗೆ 100% ನಿನ್ಗೆ ಒಳ್ಳೇದಾಗುತ್ತೆ. ಒಂದು ಕ್ಷಣ ತಡ ಮಾಡಿದ್ರೆ ನಾಳೆ ಬಾಂಬೆಗೆ ಬಾ, ನನಗೆ ಬಿಡು. ಸಾಹೇಬ್ರಿಗೆ ಬಿಡು. ಸಾಹೇಬ್ರು ಒಬ್ಬರು ನಂಬಕ್ಕಲ್ಲಪ್ಪ. ಇಲ್ಲ ಅದಕ್ಕಂತ ಸಾಹೇಬ್ರು ನಂಬಿ ಬಿಡು. ಈಗ ಇವರು ನಾಗನಗೌಡರು ಬೇರೆ, ಯಡಿಯೂರಪ್ಪರು ಬೇರೆ, ತಂದೆ ಸಮಾನ. ಖಂಡಿತ ಸಾಹೇಬ್ರು ನಂಬಿಬಿಡು, 100% ಒಳ್ಳೇದಾಗ್ತದಪ್ಪ. ಅಣ್ಣ ಅವ್ರು ಹೆಂಗಂದ್ರೆ ನಾವು ಭಾರಿ ಇದಾದ್ರಪ್ಪ. ಅವ್ರಂತ ದೊಡ್ಡ ಮನುಷ್ಯ ಜಗತ್ತ ರಾಜಕಾರಣದಾಗ ಸಿಗೋದಲ್ಲ. ಕೆಲವು ಮಂದಿ ಗೊತ್ತಿಲ್ಲ ಅಷ್ಟೇ. ನೀವು ಒಳ್ಳೆ ಕಡೆ ಹೋಗಿದ್ದ, ಒಳ್ಳೇದಾಗಿದೆ ಎಲ್ಲ ಕಡೆ. ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಾಯ್ತಾ? ಇಲ್ಲಿ ಬಾ, ನೀನು ಒಳ್ಳೆಗಳಿಗೆ ಇಲ್ಲಿ ಬಂದಿದೆಯಾ, ನಾನು ಈಗ ಹೇಳ್ತಾ ಇದ್ದೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಫಾದರ್ಗೆ ಹೇಳ್ಬಿಟ್ಟು ನಿನ್ನ ಪಾಡು ನೀನು, ಫಾದರ್ ಬರೋದೇ ಬೇಡ.